ಏನ್ ಮಗ ಎಲ್ಲ ಆರಾಮ? ಹುಷಾರಾಗಿದ್ಯಾ ತಾನೆ ನೀನು? ಹುಷಾರಾಗಿದ್ದೀನಿ. ಯಾಕೆ ನನ್ಗೇನಾಗುತ್ತೆ? ಅಲ್ಲ ಮೊನ್ನೆ ಜೋರಾಗಿ ಮಳೆ ಗಾಳಿ ಬಂತಲ್ಲ, ನಿನ್ ಬೇರೆ ಜಿಂಬಾಡಿ ಎಲ್ಲ ಗಾಳಿಗೆ ಹಾರ್ಕೊಂಡ್ ಹೋಗ್ಬಿಟ್ಟೆ ನಾವ್ ಅನ್ಕಂಡೆ. ಅಷ್ಟೊಂದೆಲ್ಲ ಏನ್ ವೀಕ್ ಇಲ್ಲ ಮಗ, ಗಾಳಿ ಎಲ್ಲ ಹಾರ್ಕೊಂಡ್ ಹೋಗೋ ಅಷ್ಟು. ಮೊನ್ನೆ ಹೊಡೆದಿದ್ ಗಾಳಿಗೆ ನಮ್ ಮನೆ ಹತ್ರ ಮರ ಹಾರ್ಕೊಂಡ್ ಹೋಗಿ ಪಕ್ಕದ ಏರಿಯಾದಲ್ಲಿರೋ ನಮ್ ಫ್ರೆಂಡ್ ಮನೆ ಹತ್ರ ಹೋಗಿ ಬಿದ್ದೈತೆ. ಅವ್ರ ಅಮ್ಮ ಫ್ರೀಯಾಗಿ ಮರ ಸಿಕ್ತು ಅಂತ ಪಾಟ್ಗೆ ಹಾಕೊಂಡ್ಬಿಟ್ಟವ್ರೆ. ಎಲ್ಲಾರು ಕಿವಿ ಹೂವ ಇಟ್ಟರೆ ನಿನ್ ಮರನೇ ಇಡ್ತಾ ಇದ್ಯಾ? ಸರಿ, ನಾಳೆ ನಮ್ ಮೇರೆದಲ್ಲಿ ಊರಬ್ಬ ಬಂದ್ಬಿಡಪ್ಪ, ಮಿಸ್ ಮಾಡ್ಬೇಡ. ಯಾಕೆ ಮಾಮ್ ಡ್ಯಾನ್ಸ್ ಆಡಕ? ಇಲ್ಲೇ ಅವ್ರ ತಮಟೆ ಅವರು ಒಂದು ಉದ್ದದ್ ಕಡ್ಡಿ ಬೇಕು ಅಂತ ಇದ್ರು, ನೀನು ಹೆಂಗೋ ಕಡ್ಡಿ ತರನೇ ಇದೆಯಲ್ಲ, ಅದಕ್ಕೆ ನಿನ್ನೆ ಅವ್ರು ಕೊಟ್ಬಿಡೋಣ ಅಂತ. ಅದೇನೋ ಅಂತಾರಲ್ಲ, ಇಲಿಗ್ ಪ್ರಾಣ ಸಂಕಟ ಆದ್ರೆ ಬೇಕಕ್ ಚಲ್ಲಾಟ ಅಂತೆ, ಹಂಗಾಯ್ತು ಇವಾಗ. ಇಲಿಯವರು ನಿನ್ಕು ದಪ್ಪ ಇರುತ್ತಲೇ, ನೀನ್ ಇಲಿಗಿಂತ ಸಣ್ಣ ಇದೆಯಾ? ಮೊನ್ನೆ ಹುಡುಗಿ ಒಳಗ್ ಬಂದಿಲ್ಲ ಅಂತ ನಿಂಗೆ ಏನಾಯ್ತು? ಅವಳೊಳ್ಳೆ ಬಟ್ಟೆ ನೋಡ್ದಾಗ ನೋಡ್ತಾಳೆ, ಯಾಕೆ ಇದೇ ಡಿಸೈನ್ ಅಲ್ಲಿ ಬೇರೆ ಕಲರ್ ತೋರಿಸಿ ಅಂತಾಳೆ. ನಿನ್ನೆ ಒಂದ್ ಬಂದಿದಂತೆ, ಅದೇನಾಯ್ತು? ಅದೆಲ್ಲ ಆಲ್ಮೋಸ್ಟ್ ಓಕೆ ಆಗೋಯ್ತಪ್ಪ. ಕೊನೆ ಟೈಮಲ್ಲಿ ಒಂಚೂರು ತೊಡೆ ಹತ್ರ ಕೆರ್ತಾ ಇತ್ತಪ್ಪ, ಗರ್ಗರ್ ಅಂತ ಕೆರ್ಕೊಂಬಿಟ್ಟೆ, ಅಷ್ಟಕ್ಕೆ ರಿಜೆಕ್ಟ್ ಮಾಡ್ಬಿಟ್ಟು. ಅದ್ ಬಿಡ, ಮೊನ್ನೆ ಇಂಟರ್ವ್ಯೂ ಹೋಗಿದ್ದೆ, ಎಲ್ಲ ಕ್ಲಿಯರ್ ಆಯ್ತು. ಲಾಸ್ಟ್ ಅಲ್ಲಿ ತೊಡೆ ಹತ್ರ ನೆವೆ ತಡಿಯಕ್ ಆಗ್ತದೆ, ಕೆರ್ಕೊಂಬಿಟ್ಟೆ ಗುರು. ಡಿಸಿಪ್ಲಿನ್ ಅಂತ ಆಚೆ ಹಾಕ್ಬಿಟ್ರು. ತೂ ಯಾವ್ದೋ ನಿಂದು ಕೆರ್ಕೊಂಗೇನೋ ನಿಮಿಷ. ಹೇಳು ಏನೋ ಅದು? ಮತ್ತೆ ಕಡಿತಿತ್ತಮ್ಮ, ಅದಕ್ಕೆ ಕೆರ್ಕೊಂಬಿಟ್ಟೆ. ಚೀಪ್ ಅನಿಸ್ಬಿಡ್ತಾರೆ. ಹಲೋ ಮಚಾ, ನಾನು ಒಳ್ಳೆಯವನ ಕೆಟ್ಟವನ? ಒಳ್ಳೆಯವನೇ ಮಚ್ಚ. ನಾನು ಒಳ್ಳೆಯವನಾದ್ರೆ ಮನೆ ನೀನ್ ಕಾಸು ಕೇಳ್ದನ ನಾನು ಯಾಕೆ ಕೊಡ್ಲಿಲ್ಲ? ಹಂಗಾದ್ರೆ ಕೆಟ್ಟವನು ನೀನು. ಮತ್ತೆ ನಾನ್ ಕೆಟ್ಟವನಾದ್ರೆ ನೀನ್ ಯಾಕೆ ನನ್ನ ಜೊತೆ ಫ್ರೆಂಡ್ಶಿಪ್ ಮಾಡಿದ್ಯಾ? ಹಂಗಲ್ಲ ಮಚ್ಚ, ನೀನ್ ಒಳ್ಳೆಯವನು ಅಲ್ಲ ಕೆಟ್ಟವನು ಅಲ್ಲ. ಈ ಕಡೆ ಒಳ್ಳೆಯವನಾಲ್ದಿರ, ಆ ಕಡೆ ಕೆಟ್ಟವನಾಲ್ದಿರ, ನಾನೇನ್ ಮಧ್ಯದಲ್ಲಿ ಸಮಥಿಂಗ್? ಏನೋ ಮಚ್ಚ, ನನಗೆ ಕರೆಕ್ಟ್ ಗೊತ್ತಿಲ್ಲ. ಇಷ್ಟು ದಿವಸ ನನ್ ಜೊತೆ ಇದೆಯಾ, ಅಷ್ಟು ಮಾತ್ರ ಗೊತ್ತಿಲ್ಲ ನಿಂಗೆ ನನ್ ಬಗ್ಗೆ? ಮತ್ತೆ ನೀನ್ ಹೇಳಪ್ಪ ನೋಡೋಣ, ನನ್ ಬಗ್ಗೆ ನಾನು ಒಳ್ಳೆಯವನ ಕೆಟ್ಟವನ? ಗೌಡ, ನಿನ್ ಬಗ್ಗೆ ನಿಮ್ಗೆ ಗೊತ್ತಿಲ್ಮೇಲೆ ನನ್ಗೆ ಹೆಂಗ ಗೊತ್ತಾಗುತ್ತೆ ಗಾಂಡು? ಏನ್ ಸಮಸ್ಯೆ ನಿಮ್ಗೆ? ಡಾಕ್ಟ್ರೇ, ನಂಗೆ ಮರ್ತವ ಕಾಯಿಲೆ ಐತೆ. ಯಾವಾಗಿಂದ ಈ ಕಾಯಿಲೆ ಐತೆ? ಯಾವ ಕಾಯಿಲೆ? ಹೊಡೆದ್ರೆ ಒಂದೇ ಇಟ್ಟು ಹೋಗ್ಬಿಡ್ತೀಯ. ಏನಾಯ್ತು ಯಜಮಾನ್ರೆ? ಯಜಮಾನ್ ಅಲ್ಲ, ಡಾಕ್ಟರ್ ನಾನು. ನಮ್ಮ ಯಜಮಾನ್ರೆ ಹೋದ್ರು. ನೀನೇನ್ ಗೋಳಿ ಮಗ? ಡಾಕ್ಟ್ರೇ, ನಂಗೆ ಇದು ಔಷಧಿ ಕೊಡ್ರಿ. ಅದು ಕೌಸ್ತಿ. ನಂಗೆ ಮರ್ತವ ಕಾಯಿಲೆ ಇದು. ಯಾಪ್ನ ಐತೆ ನಿಂಗೆ? ಏನ್ ಗ್ಯಾಪ್ನ ಯಜಮಾನ್ರೆ? ಗೋಳಿ ಮಗನ ಯಾರೋ ಬಿಟ್ಟಿದ್ದಿಲ್ಲಿ. ಯಾವ ಗೋಳಿ ಮಗ ಡಾಕ್ಟ್ರೇ? ಒಂದ್ ಕೆಲ್ಸ ಮಾಡು, ನಿಂಗ್ ಮದ್ವೆ ಆಗೈತಾ? ಹ್ಞೂ ಡಾಕ್ಟ್ರೇ, ಆಗೈತೆ. ಹೆಂಡತಿ ಜೊತೆ ಸ್ವಲ್ಪ ಸಮಯ ಕಳಿ, ಹುಷಾರ್ ಅನ್ಸುತ್ತೆ. ಆಯ್ತು, ಅದೇ ನಿಮ್ ಹೆಂಡತಿ ಕೋಪ ಮಾಡ್ಕೊಳ್ಳ. ಹೆಂಡತಿ ಜೊತೆ ಇರೋ ಕೇಳಿದ್ ನಾನು. ನಂಗೆ ಮದ್ವೆ ಇಲ್ಲ ಆಗೈತೆ. ಅಕ್ಕನ್ ಚಡ್ಡಿ ಬಿಟ್ಟು ಕೊಡಿದ್ರೆ ಒಂದೇ ಐಟಕ್ ಸರಿ ಹೋಗ್ಬಿಡ್ಬೇಕು. ಕೋಪ ಯಾಕೆ ಮಾಡ್ಕೊಂತೀರ ಯಜಮಾನ್ರೆ? ನೀವು ಮಾತ್ರ ಬರೀ, ನಾನು ಹೊಂಟೋಯ್ತೀನಿ. ನಿನ್ ಕಕ್ಕಸ್ತಲ ಮಕ್ಕ ಹಿಡ್ಕೊಂಡ್ ಮತ್ತೆ ಬರ್ಬೇಡ ಇಲ್ಲಿಗೆ. ನಿಮ್ದು ಎಷ್ಟಾಯ್ತು ಡಾಕ್ಟ್ರೇ? 300 ಮಕ್ಳಾಗೈತೆ ನಿಮ್ಗೆ? ಯಾವ ಮೋಟರ್ ಹೊಡೋದ್ರಿ ಡಾಕ್ಟರ್? ನನ್ ಫೀಸು 300 ಪೌಡೆ. ನಾನ್ ನಿಮ್ ಫೀಸ್ ಎಂತ ಕೊಡ್ಬೇಕು? ನೀವೇ ನಂಗೆ ಟ್ಯೂಷನ್ ಹೇಳ್ಕೊಡ್ತೀರಾ? ಮಾತ್ರೆ ಬರೋದ್ನಲ್ಲ ಅದ್ರ ಫೀಸ್ ಮಾತ್ರ ಬರೋದು ಯಜಮಾನ್ರೆ? ದಿಗ್ದಲ್ಲಿರೋ ಪೈಲ್ಸ್ಗೆ ಮರವಿನ ಕಾಯಿಲೆ ಇರೋದು. ಮಾತ್ರೆ ಕೊಟ್ಟಿದ್ದೀನಲ್ಲ. ಯಾವ್ದಕ್ ಮಾತ್ರೆ? ನಮ್ಮನೆ ನೋ ಮಚ್ಚ, ಒಂದ್ ಇಂಪಾರ್ಟೆಂಟ್ ಕ್ವಶನ್ ಕೇಳೋ. ನಾವು ಸೆಕ್ಯೂರಿಟಿ ಗಾರ್ಡ್ ನ ವಾಚ್ಮ್ಯಾನ್ ಅಂತ ಕರಿತೀವಿ. ಹೌದು. ಹಂಗಾರೆ ವಾಚ್ ಮಾರೋನ್ ಏನಂತ ಕರಿತೀವಿ? ಇದನ್ನ ನೀನ್ ವಾಚ್ ಮಾರೋನ್ ಹತ್ರನೇ ಹೋಗಿ ಕೇಳ್ಬೇಕು ಮಚ್ಚ. ಅದ್ ಸರಿ, ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಕೇಳೋ. ನೀರ್ನ ಬಿಸಿಲಿಟ್ರೆ ನೀರು ಒಣಗೋಗುತ್ತೆ, ಆದ್ರೆ ನಮ್ ಬೇವ್ರ ನೀರ್ ಯಾಕೊಂಡ್ ಹೋಗಲ್ಲ? ಇವಾಗ ನನ್ ಸ್ಮಾರ್ಟ್ ವಾಚ್ ಅಲ್ಲಿ ಟೈಮು ರಾತ್ರಿ 9 ಗಂಟೆ ಆಗಿದೆ. ಬೆಳಗ್ಗೆ ಸೂರ್ಯ ಹುಟ್ಟಿದ್ಮೇಲೆ ಹೋಗಿ ಕೇಳ್ಕೊಂಬಂದ್ ಹೇಳ್ತೀನಿ. ಆಯ್ತಪ್ಪ, ಇನ್ನೊಂದು ಲಾಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಕೇಳು. ಡಾಕ್ಟರ್ ಹೇಳ್ತಾರೆ ನಮ್ ಬಾಡಿಲಿ 70% ನೀರಿದೆ ಅಂತ, ಆದ್ರೆ ಕೂಲಾಗೆ ಅಂತ ರಕ್ತನೇ ಬರುತ್ತೆ, ನೀರ್ ಯಾಕೆ ಬರಲ್ಲ? ನನ್ನ ಹತ್ರ ಬ್ರಾಂಡೆಡ್ ನೈಕಿ ಶೂಸ್ ಐತೆ, ಅದ್ನ ಹಾಕೊಂಡು ನಾಳೆ ಬೆಳಗ್ಗೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಕೇಳ್ಕೊಂಬಂದ್ ಹೇಳ್ತೀನಿ ನಿಂಗೆ. ಅಣ್ಣವ್ರೆ, ಒಂದ್ 10 ರೂಪಾಯಿ ಕೊಡ್ರಿ, ದೇವ್ರ ಒಳ್ಳೇದ್ ಮಾಡ್ತಾನೆ ನಿಮ್ಗೆ. ನಿಂಗೆ 10 ರೂಪಾಯಿ ಕೊಟ್ರೆ ದೇವ್ರ ನಂಗೆ ಒಳ್ಳೇದ್ ಮಾಡಲ್ಲ? ದೇವ್ರಿಗೆ ಹೆಂಗ್ ಗೊತ್ತಾಗುತ್ತೆ ನಾನು ಹಿಂಗ್ 10 ರೂಪಾಯಿ ಕೊಟ್ಟಿರೋದು? ದೇವ್ರ ಎಲ್ಲಾ ನೋಡ್ತಾ ಇರ್ತಾನೆ. ದೇವ್ರ ಇವಾಗೂ ನೋಡ್ತಾ ಇರ್ತಾನ? ಮೊದ್ಲೇ ಹೇಳ್ಬೇಕು ತಾನೆ, ಮಸ್ತ್ ಒಂದ್ ಹೊಸ ಶರ್ಟ್ ಹಾಕೊಂಬತ್ತ ಇದೆ. ದೇವ್ರ ನಮ್ಮನ್ನ 24 ಗಂಟೆ ನೋಡ್ತಾ ಇರ್ತಾನೆ. ಏನ್ ಹೇಳ್ತಾ ಇದ್ಯಾ? ನೆನೆ ನಮ್ಮ ಎದುರುಗಡೆ ಮನೆ ಆಂಟಿ ಡೋರ್ ಬೆಲ್ ಹೇಳ್ಬಿಟ್ಟು ಓಡೋಗ್ಬಿಟ್ಟೆ ನಾನು. ಅದನ್ನ ನೋಡಿರ್ತಾನ? ನೋಡಿರ್ತಾನೆ. ಮತ್ತೆ ಹೋಗ್ಬಿಟ್ಟು ಆ ಆಂಟಿಗೆ ಹೇಳತಾನೆ. ಆಮೇಲೆ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ನೀವ್ ಕಾಸು ಕೊಡ್ತೀರಾ ಕೊಡಲ್ವಾ? 2 ಮಾತು ಹೇಳಿ ಅಷ್ಟೇ. ಕೋಪ ಯಾಕೆ ಮಾಡ್ಕಂತೀಯ? ದೇವ್ರು ನೋಡ್ತಾ ಇರ್ತಾರೆ, ಸುಮ್ನಿರು, ಕೋಪ ಮಾಡ್ಕೊಂಬಾರ್ದು. ನಂಗಾದ್ರೆ ಒಂದೇ ಒಂದ್ ಡೌಟ್ ಇದೆ ಅಷ್ಟೇ. ಏನು? ದೇವ್ರು ಬರೀ ನೋಡ್ತಾ ಇರ್ತಾರ ಇಲ್ಲ ಕೇಳಿಸ್ಕೊಂತಾನು ಇರ್ತಾರ? ಕೇಳಿಸ್ಕೊಂತಾನೆ ಇರ್ತಾರೆ. ಏನ್ ಹೇಳ್ತಾ ಇದ್ಯಾ? ನೆನೆ ನಮ್ ಫ್ರೆಂಡ್ ಫೋನ್ ಮಾಡಿ ನಾನು ಬಾಯಿ ಬಂದಾಗೆಲ್ಲ ಬೈದಾಕ್ಬಿಟ್ಟಿನಿ, ಅದು ಕೇಳಿಸ್ಕೊಂಡಿರ್ತಾರ? ದೇವ್ರ ಎಲ್ಲಾ ಕೇಳಿಸ್ಕೊಂಡಿರ್ತಾರೆ. ಹಂಗಾದ್ರೆ ನಾನ್ ನರ್ಕಕ್ಕೆ ಹೋಗೋದು ಪಕ್ಕ. ನೀವ್ ನಂಗೆ ಕಾಸು ಕೊಟ್ರೆ ನೀವ್ ಹೋಗಲ್ಲ ನರ್ಕಕ್ಕೆ. ಅದಂಗೆ ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲಾರು ಸ್ವರ್ಗಕ್ಕೆ ಹೋಯ್ತಾರೆ. ನಾನ್ ನಿಂಗ್ ಕಾಸು ಕೊಟ್ರೆ ನಾನ್ ಸ್ವರ್ಗಕ್ಕೆ ಹೋಯ್ತೀನಿ, ನೀನ್ ನನ್ ಕಾಸು ತಗೊಂತ ಇದ್ದೀರಾ, ನೀನೆಲ್ಲ ಹೋಯ್ತೀಯಾ? ನಾನು ಸ್ವರ್ಗಕ್ಕೆ ಹೋಯ್ತೀನಿ. ಮತ್ ಇನ್ನೇನ್ ವೇಸ್ಟ್ ಅಲ್ಲ, ನೀನ್ ಯಾರಿಗೋ ಕಾಸು ಕೊಡ್ತೀರಿ ಸ್ವರ್ಗಕ್ಕೆ ಹೋಯ್ತಿದ್ಯಾ, ಮತ್ ನಾನ್ ಯಾಕೆ ನಿಂಗ್ ಕಾಸು ಕೊಡ್ಲಿ? ಅದು ಅಲ್ಲದೆ ನೀನ್ ಸ್ವರ್ಗಕ್ಕೆ ಬಂದ್ರೆ ಅಲ್ಲೂ ಭಿಕ್ಷೆ ಬೆಳ್ಕೊಂಡ್ ಕಾಸು ಕೇಳ್ತೀಯ ನನ್ನ ಹತ್ರ? ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಇಲ್ಲ ನಾನ್ ನರ್ಕೋಕ್ ಹೋಯ್ತೀನಿ. ನರ್ಕೋಕ್ ಹೋಯ್ತಿಯಾ? ಪಕ್ಕ. ಹಂಗಾರ ನಾನ್ ನಿಂಗ್ ಕಾಸು ಕೊಡಲ್ಲ. ಯಾಕೆ? ಯಾರಿಗಾರ ಕಾಸು ಕೊಟ್ಬಿಟ್ಟು ನರ್ಕಕ್ ಕಳ್ಸೋ ಅಷ್ಟು ಕೀಚಕ ಅಲ್ಲಪ್ಪ ನಾನು.
ನಮ್ಮ ಬಾಳೆ ಮಗನೇ ಓಯ್ ಸುಮ್ನಿರು, ಯಾಕೆ ಅಳ್ತಾ ಇದೆಯಾ? ಅಳ್ಬಾರ್ದಂಗೆ, ದೇವ್ರು ನೋಡ್ತಾ ಇರ್ತಾರೆ. ಅವನ ಅಜ್ಜಿ ದೇವ್ರ ಮೇಲೆ ನಮ್ ಕಡೆ ಓಡಿಸ್ಬಿಟ್ಟಾರಲ್ಲೇ ಕಂತ್ರಿ ಕಜ್ಜಿ ನಾಯಿ ನನ್ ಮಗನೇ